ಜನಸಂಖ್ಯೆಗೆ ಅನುಗುಣವಾಗಿ ಮೂಲಸೌಕರ್ಯ ಕಲ್ಪಿಸಬೇಕಾದ ಸ್ಥಳೀಯ ಪುರಸಭೆ ನಿರ್ಲಕ್ಷ್ಯದಿಂದ ಪಟ್ಟಣದಲ್ಲಿ ಕೊಳಚೆ ತುಂಬಿದ ಚರಂಡಿಗಳು, ದುರ್ವಾಸನೆ, ಕಸದ ರಾಶಿಗಳೇ ರಾರಾಜಿಸುತ್ತಿವೆ. ಎಲ್ಲಿ ನೋಡಿದರಲ್ಲಿ ಕಸದ ರಾಶಿ, ರಸ್ತೆಗಳಲ್ಲಿ ಹೂಳು ತುಂಬಿದ ಚರಂಡಿಗಳು, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ನಾಗರಿಕರು. ಹೌದು, ಇದು ಚಳ್ಳಕೆರೆ ನಗರದ ಮಾಜಿ ಸಚಿವ ದಿವಂಗತ ತಿಪ್ಪೇಸ್ವಾಮಿ ಅವರ ತವರು ಕಾಟಪ್ಪನಹಟ್ಟಿ ಪ್ರವೇಶ ಮಾಡುವ ಮುನ್ನ ರಸ್ತೆಯಲ್ಲಿ ಕಸದ ರಾಶಿ, ಹೂಳು ತುಂಬಿದ ಚರಂಡಿಗಳು ಸ್ವಾಗತ ಮಾಡುತ್ತವೆ. ಕಾಟಪ್ಪನಹಟ್ಟಿಗೆ ಹೊಂದಿಕೊಂಡ ರಾಜಕಾಲುವೆ ನೀರು ಹರಿಯದೆ ನಿಂತರೆ ಚರಂಡಿಗಳ ಹೂಳು, ಕಸ ಎತ್ತುವರು ಯಾರೂ ಇಲ್ಲ. ವರ್ಷ ಕಳೆದರೂ ಇಲ್ಲಿಗೆ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಇಣಿಕೆಯೂ ಕೂಡ ನೋಡಿಲ್ಲ. ನಗರಸಭೆ ಸದಸ್ಯರು ಯಾರು ಎಂಬುದು ಗೊತ್ತಿಲ್ಲ. ಚುನಾವಣೆಗೆ ಮತ ಕೇಳಲು ಬಂದವರು ಮತ್ತೆ ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲ. ಇನ್ನೇನು ಚುನಾವಣೆ ಬಂತು, ಈ ಬಾರಿ ಮತ ಕೇಳಲು ಬಂದವರಿಗೆ ಮಂಗಳಾರತಿ ಮಾಡಿ ಕಳಿಸುತ್ತೇವೆ. ಇಲ್ಲಿನ ಮಹಿಳೆಯರ ಆಕ್ರೋಶದ ನುಡಿಗಳನ್ನ ನೀವೇ ಕೇಳಿ ಹಾಗೂ ದೃಶ್ಯಗಳನ್ನ ನೀವೇ ನೋಡಿ. ನಗರಸಭೆಯವರು ಯಾರು ಬಂದು ಕ್ಲೀನ್ ಮಾಡಕ್ಕಾಗಲ್ಲ, ಇಲ್ಲಿ ಕ್ಲೀನ್ ಮಾಡೋದು ಇಲ್ಲ. ನಾವೇ ಮಾಡ್ಕೋಬೇಕು, ನಾವೇ ಎಲ್ಲ ಇದು ಮಾಡ್ಕೋಬೇಕು. ಅದಕ್ಕೂ ಸಖತ್ ಜಗಳಗಳೇ ಆಗ್ತಾ ಇದೆ. ಆಮೇಲೆ ಅಕ್ಕಪಕ್ಕದಲ್ಲೂ ಅಷ್ಟೇ, ಎಷ್ಟು ಕಸ ಇದ್ರೂ ಅಲ್ಲೇ ಇರುತ್ತೆ, ಎಷ್ಟು ಹುಲ್ಲು ಬೆಳೆದ್ರು ಅವ್ರು ಈ ಕಡೆ ಬಂದು ನೋಡೋದೇ ಇಲ್ಲ ಸರ್. ಆಮೇಲೆ ನಮ್ಮ ವಾರ್ಡನವರು ಇವರು ಸಹ ಯಾರು ಬಂದು ನೋಡಲ್ಲ. ಎಷ್ಟನೇ ವಾರ್ಡ್ ಇದು? ಫಸ್ಟ್ ಸರ್, ವಾರ್ಡ್ ನಂಬರ್ 1. ಸದಸ್ಯರು ಯಾರು ಗಮನಿಸಲ್ಲ? ಇಲ್ಲ ಸರ್, ಯಾರು ಗಮನ ಹರಿಸಲ್ಲ. ಸದಸ್ಯರು ಯಾರು? ಬಹಳ ಜಾಸ್ತಿ ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಯಾವುದೇ ಕ್ರಮನೂ ಕೈಗೊಳ್ಳಲ್ಲ. ಎಷ್ಟು ದಿವಸ ಬರ್ತಾವೆ ಚರಂಡಿ ಕ್ಲೀನ್ ಮಾಡೋಕ್ಕೆ? ಬರೋದೇ ಇಲ್ಲ. ನೋಡೇ ಇಲ್ಲ. ಈ ವಾರ್ಡಲ್ಲಿ ಏನು ಕೆಲಸಗಳಾಗಿದೆ? ಇರೋ ಚರಂಡಿನೂ ಕ್ಲೀನ್ ಮಾಡಿಲ್ಲ. ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಅದು ಬೇಕಾದ್ರೆ ವಿಡಿಯೋ ಹಾಕಂದ್ರೆ ಹಾಕ್ತೀವಿ. ಇದು ಇದಾವೆ, ಹಾವುಗಳು ಇದೆ ಸರ್. ಸರ್ ನಮ್ಮ ಮನೆ ಹತ್ರನೇ ಬರ್ತಾ ಇದೆ ಸರ್. ಅಷ್ಟು ಗಲೀಜು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಮತ್ತೆ ಎಲೆಕ್ಷನ್ ಹತ್ರ ಮತ್ತೆ ಎಲೆಕ್ಷನ್ ಏನೇ ಸ್ಟಾರ್ಟ್ ಆಗ್ತಲ್ಲ, ಮತ್ತೆ ಏನು ಮಾಡ್ತಾರೆ? ಹೆಂಗೆ ಮಾಡ್ತಾರೆ? ಎಲೆಕ್ಷನ್ ಹಾಕಿ ಬೇರೆ ಬರಲ್ಲ. ಯಾರು ಬರಲ್ಲ. ಶೌಚಾಲಯ ಕಟ್ಸಿಕೊಟ್ಟಿದ್ದಾರೆ. ಶೌಚಾಲಯಗಳು ಹುಡುಗಿ ಕ್ಲೀನ್ ಮಾಡ್ಸಕ್ಕೆ ಬರೋದೇ ಇಲ್ಲ. ನಮ್ಮನೆ ಮುಂದೆ ತಪ್ಪಿದ್ರೆ ಅಂತ ಹೋಗ್ರೆ ನಮ್ಮನೆ ಮುಂದೆ ಜಗಳ ಮಾಡ್ಕೋಬೇಕು ಸರ್. ಅವ್ರಲ್ಲಿಂದ ಕಸ ಹೊಡಿಯಕ್ಕೆ ಬರಲ್ಲ, ಚರಂಡಿ ಕ್ಲೀನ್ ಮಾಡಕ್ ಬರಲ್ಲ. ಎಲ್ಲ ಕ್ಲೀನ್ ಮಾಡ್ಬೇಕು. ಎಷ್ಟು ವರ್ಷ ಮಾಡ್ತಾರೆ ಮೇಲೆ ಕ್ಲೀನ್? ಒಂದು ವರ್ಷ ಮ್ಯಾಲೆ ಆಗಿದೆ. ಒಂದು ವರ್ಷ ಆದ್ರೆ ಬಂದಿಲ್ಲ ನಗರಸಭೆ? ಇಲ್ಲ ಸರ್, ಬಂದೇ ಇಲ್ಲ ನಗರಸಭೆ. ಇಲ್ಲ ಸರ್. ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ, ಇಲ್ಲಿ ಅಂದು ಹೋಗ್ತಾರೆ. ಹಂಗೆ ಏನು ಬಂತಾಗ ಮತ್ತೆ ಎಲೆಕ್ಷನ್ ಬಂತಲ್ಲ, ಮತ್ತೆ ಈಗ ಮತ್ತೆ ಬರ್ತಾರೆ. ಮಾತಾಡಮ್ಮ. ಈ ವಾತಾವರಣ ಭಾಳ ಕಷ್ಟ ಸರ್. ಇಲ್ಲಿ ಸೊಳ್ಳೆ, ಅದು ಇದು, ಸಣ್ಣ ಮಕ್ಕಳಂದ್ರೆ ಬಸ್ಲಿ ಬಾಣ್ಸೋದು, ಟಾಯ್ಲೆಟ್ಗೂ ಇದು ಲೆಟ್ರಿನ್ ಮಾಡೋದೆಲ್ಲ ಸರ್ ಇಲ್ಲೇ ಭಾಳ ಕಷ್ಟ. ಹಾವು, ಚೇಳು, ಇಲ್ಲಿ ಹೆಗ್ಗಣ, ಇಲಿ ಎಲ್ಲ ಮನೆಗ್ಲಾಕೆ ಬಂದ್ಬಿಡ್ತಾರೆ ಸರ್. ಅವುಗಳಂತೂ ಮಸ್ತ್ ಆ ಕಡೆ ಮೇಲ್ಗಡೆ ಮಸ್ತ್ ಕೊಡ್ತೈತಿ. ಭಾಳ ಕಷ್ಟ ಸರ್ ಇಲ್ಲಿ ಜೀವನ ಮಾಡೋದು. ಇದನ್ನೇನಾದರೂ ಮಾಡಿ ಒಂದು ಸ್ವಲ್ಪ ಪರಿಹಾರ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಈ ಕಡೆ ಮನೆ ಇರೋದು. ಹೆಸರು?